ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಪಯಣ ಚಾನಲ್ಗೆ ಸ್ವಾಗತ. ಇಂದು ಜುಲೈ 28. ಈ ದಿನವನ್ನು ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಎಂದು ಆಚರಿಸುತ್ತೇವೆ. ಹಾಗಾದರೆ ಏನಿದು ಹೆಪಟೈಟಿಸ್ ಕಾಯಿಲೆ? ಈ ಕಾಯಿಲೆಯ ಲಕ್ಷಣಗಳೇನು? ಈ ಕಾಯಿಲೆಯಿಂದ ನಾವು ಪಾರಾಗುವುದಾದರೂ ಹೇಗೆ? ಇವೆಲ್ಲವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ಬೇಗ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಡಾಕ್ಟರ್ ಸ್ಯಾಮ್ಯುಯೆಲ್ ಬ್ಲೂಮ್ಬರ್ಗ್ ಅವರ ಜನ್ಮದಿನವಾದ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನ ಎಂದು ಆಚರಿಸುತ್ತೇವೆ. ಈ ಹೆಪಟೈಟಿಸ್ ರೋಗದ ಬಗ್ಗೆ ವಿಶೇಷ ಜಾಗೃತಿ ಮತ್ತು ಅರಿವು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಹಾಗಾದರೆ ಈ ಹೆಪಟೈಟಿಸ್ ಕಾಯಿಲೆಯ ಮತ್ತು ಇದರ ಇತಿಹಾಸದ ಬಗ್ಗೆ ಈಗ ತಿಳಿಯೋಣ. ಹೆಪಟೈಟಿಸ್ ಯಕೃತ್ತಿನ ಉರಿಯೂತಕ್ಕೆ ಸಂಬಂಧಿಸಿದ ಕಾಯಿಲೆ. ಈ ಕಾಯಿಲೆಯು ವಿಪರೀತವಾದಾಗ ಸಾವು ಸಂಭವಿಸುತ್ತದೆ. ಇದು ವೈರಲ್ ಸೋಂಕಿನಿಂದ ಹರಡುವ ಕಾಯಿಲೆಯಾಗಿದ್ದು, ಇವುಗಳನ್ನು ವಿವಿಧ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮತ್ತು ಡಿ ಮತ್ತು ಇ ಎಂಬ 5 ವಿಧಗಳಿವೆ. ವಿಧಗಳ ಆಧಾರದ ಮೇಲೆ ರೋಗದ ಲಕ್ಷಣಗಳನ್ನು ಹೊಂದಿರುತ್ತದೆ. ಆದರೆ ಈ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ದೀರ್ಘಕಾಲದ ಕಾಯಿಲೆಯಾಗಿದ್ದು, ಆರೋಗ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿಯಾಗಿದೆ. ಈ ಹೆಪಟೈಟಿಸ್ ದಿನದ ಇತಿಹಾಸ ಏನೆಂದರೆ, 2008 ವಿಶ್ವ ಆರೋಗ್ಯ ಸಂಸ್ಥೆಯು ಮೊದಲ ಬಾರಿಗೆ ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಿತು. ಹೆಪಟೈಟಿಸ್ ರೋಗಕ್ಕೆ ಲಸಿಕೆ ಕಂಡುಹಿಡಿದ ನೊಬೆಲ್ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಬೂರಚಾ ಸ್ಯಾಮ್ಯುಯೆಲ್ ಬ್ಲೂಮ್ಬರ್ಗ್ ಅವರ ಜನ್ಮದಿನದ ಕಾರಣ ಅವರಿಗೆ ಗೌರವ ಸಲ್ಲಿಸಲು ನಾವು ಈ ದಿನವನ್ನು ವಿಶ್ವ ಹೆಪಟೈಟಿಸ್ ದಿನ ಎಂದು ಆಚರಿಸುತ್ತೇವೆ. ಅಂದಿನಿಂದ ಪ್ರತಿ ವರ್ಷ ಜುಲೈ 28 ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ದೇಹದ ಪ್ರಮುಖ ಅಂಗವಾದ ಯಕೃತ್ತಿನ ಆರೋಗ್ಯವನ್ನು ಕಾಪಾಡುವ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ನಾವು ಹೆಪಟೈಟಿಸ್ ದಿನವೆಂದು ಆಚರಿಸುತ್ತೇವೆ. ಹಾಗಾದರೆ ಏನಿದು ಹೆಪಟೈಟಿಸ್ ಕಾಯಿಲೆ? ಈ ಕಾಯಿಲೆಯು ಯಕೃತ್ತಿನ ಉರಿಯೂತವಾಗಿದ್ದು, ಯಕೃತ್ತಿನ ಕಾರ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತದೆ. ಈ ರೋಗ ಲಕ್ಷಣವನ್ನು ಪತ್ತೆ ಹಚ್ಚಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳದೆ ಹೋದರೆ ನಮಗೆ ಈ ಸಾವು ಕಟ್ಟಿಟ್ಟ ಬುದ್ಧಿ. ಇನ್ನು ಈ ಕಾಯಿಲೆಯ ರೋಗ ಲಕ್ಷಣಗಳು ಆಯಾಸವಾಗುವುದು, ಜ್ವರ, ಹಸಿವಾಗದಿರುವುದು, ಕೀಲು ನೋವು, ಗಾಢ ಹಳದಿ ಬಣ್ಣದ ಮೂತ್ರ, ತೂಕ ನಷ್ಟ, ಕಾಮಾಯಿಲೆ ಲಕ್ಷಣಗಳು, ಹೊಟ್ಟೆ ನೋವು, ವಾಂತಿ ಮತ್ತು ವಾಕರಿಕೆ ಇದು ಈ ಕಾಯಿಲೆಯ ಲಕ್ಷಣಗಳು. ಹಾಗಾದರೆ ಈ ರೋಗವನ್ನು ನಾವು ಪತ್ತೆ ಹಚ್ಚುವುದಾದರೆ ಹೇಗೆ? ಇದಕ್ಕೆ ನಾವು ರಕ್ತದ ಮಾದರಿ ಪರೀಕ್ಷೆ ಹಾಗೂ ಯಕೃತ್ತಿನ ಬಯಾಪ್ಸಿಯನ್ನು ಮಾಡಿಸುವ ಮೂಲಕ ಈ ರೋಗವನ್ನು ಪತ್ತೆ ಹಚ್ಚಬಹುದು. ಹಾಗಾದರೆ ಈ ಹೆಪಟೈಟಿಸ್ ಕಾಯಿಲೆಯು ಬರದಂತೆ ನಾವು ತಡೆಗಟ್ಟುವುದಾದರೆ ಹೇಗೆ? ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಂತರ ಸ್ವಚ್ಛವಾದ ನೀರು ಮತ್ತು ಆಹಾರದ ಸೇವನೆ ಮಾಡಬೇಕು. ಆದಷ್ಟು ತರಕಾರಿ, ಹಣ್ಣು, ಸೊಪ್ಪುಗಳನ್ನು ಆಹಾರದಲ್ಲಿ ಬಳಸಬೇಕು. ರಕ್ತ ಪಡೆಯುವಾಗ ಮುಂಜಾಗ್ರತೆ ವಹಿಸಬೇಕು. ಒಬ್ಬರು ಬಳಸಿದ ಸೂಜಿ, ಬ್ಲೇಡ್, ಸಿರಿಂಜರ್ ಇನ್ನೊಬ್ಬರು ಬಳಸಬಾರದು. ಹೆಪಟೈಟಿಸ್ಗೆ ಬರದಂತೆ ವಿವಿಧ ಲಸಿಕೆಗಳನ್ನು ತೆಗೆದುಕೊಳ್ಳುವುದು ಇದೆಲ್ಲನೂ ಕೂಡ ಈ ರೋಗವನ್ನು ಬರಲು ತಡೆಗಟ್ಟಲು ಮಾಡಬೇಕಾದ ಕೆಲಸಗಳು. ಆದ್ದರಿಂದ ಈ ಕಾಯಿಲೆ ಅಂತಲ್ಲ, ಯಾವುದೇ ಕಾಯಿಲೆ ಬಂದರೂ ಕೂಡ, ಯಾವುದೇ ನಿಮಗೆ ರೋಗದ ಲಕ್ಷಣಗಳು ಕಾಣುತ್ತಿದ್ದರೂ ಕೂಡ ಬೇಗ ನೀವು ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಿ. ಇದರಿಂದ ಮುಂದೆ ಆಗುವ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು. ಇದಾಗಿತ್ತು ಈ ದಿನದ ವಿಶೇಷ ಹೆಪಟೈಟಿಸ್ ಕಾಯಿಲೆಯ ಬಗ್ಗೆ ಕುರಿತಾದ ಒಂದಿಷ್ಟು ಸಣ್ಣ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.